ತಾನೇ ಒಂದು ಪ್ರೇಮ ಸರಳ ಕಥೆ ನೋಡ್ಕೊಂಡು ಬಂದಿದ್ದೀನಿ, ಒಂದು ಸರಳ ಪ್ರೇಮ ಕಥೆ ನೋಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್. ವಿನಯ್ ಸ್ವಾದಿಷ್ಟ ಅವ್ರ ಪೇರಿಂಗ್ ನನಗೆ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಅಫ್ಕೋರ್ಸ್ ಮಾತಾಡಲೇಬೇಕು, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಜೊತೆಗೆ ನೋಡುವಂಥ ಒಂದು ಸಿನಿಮಾ. ಸೊ ಈ ಒಂದು ಸಿನಿಮಾನ ನಾವು ಗೆಲ್ಲಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸರಳ ಪ್ರೇಮ ಕಥೆ, ಎಲ್ಲರೂ ಹೋಗಿ ನೋಡಿ. ಥ್ಯಾಂಕ್ ಯು. ಸುನಿ ಸರು ನನಗೆ ಭಾಳ ಒಳ್ಳೆ ಸ್ನೇಹಿತರು. ಅವರೆಲ್ಲ ಅಪಾರ ಕ್ರಿಯಾಶೀಲತೆ ಇದೆ, ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಆದರೆ ನನಗೆ ಒಂದು ಸರಳ ಪ್ರೇಮ ಕಥೆ ಈ ಸಿನಿಮಾ ಅಂತೂ ಎಲ್ಲ ಸುನಿ ಸರ್ ಸಿನಿಮಾಗಳಿಗಿಂತ ಜಾಸ್ತಿ ಇಷ್ಟ ಆಯಿತು. ಯಾಕಂದರೆ ಒಂದು ಸಿನಿಮಾ ಓಡಬೇಕು ಅಂದರೆ, ಒಂದು ಸಿನಿಮಾ ಅದ್ಭುತ ಸಿನಿಮಾ ಆಗಬೇಕು ಅಂದರೆ ಎಷ್ಟು ದುಡ್ಡು ಕಲೆಕ್ಷನ್ ಮಾಡುತ್ತೆ, ಎಷ್ಟು ದಿನಗಳು ಓಡುತ್ತೆ, ಅಥವಾ ಎಷ್ಟು ಪ್ರಶಸ್ತಿ ಗೆಲ್ಲುತ್ತೆ ಅಲ್ಲ, ಎಷ್ಟು ಭಾವನೆಗಳು ಮುಟ್ಟತ್ತೆ. ಈ ಸಿನಿಮಾ ಒಂದು ಸರಳ ಪ್ರೇಮ ಕಥೆ ಭಾವನೆಗಳಿಗೆ ಭಾಳ ಅದ್ಭುತವಾಗಿ ಮುಟ್ಟತ್ತೆ. ಆ ಒಂದು ಎಮೋಷನಲ್ ಕಂಪೋನೆಂಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸಂಗೀತದ ಮುಖಾಂತರ ಈ ವಿಚಾರಗಳು ಭಾಳ ಚೆನ್ನಾಗಿ ಟಚ್ ಮಾಡಿದ್ದಾರೆ. ಸಂಗೀತನೂ ಭಾಳ ಚೆನ್ನಾಗಿದೆ. ರಮೇಶ್ ಅವರು ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ, ಇಂಥ ಒಳ್ಳೆ ಸಿನಿಮಾಗಳು ಕೊಡ್ತಾ ಇದ್ದಾರೆ. ಮತ್ತು ಆ ಸೈಕಲಾಜಿಕಲ್ ಎಲಿಮೆಂಟು ಎಷ್ಟು ಭಾವನೆಗಳಿಗೆ ಹತ್ತಿರ ಆಗುತ್ತೆ, ಎಷ್ಟು ಅಂತ ಫುಲ್ ಆ ಸಿನಿಮಾ ಒಂದು ಎಂಡಿಂಗಿಗೂ ಫಸ್ಟಿಗೂ ನನಗೆ ಫಸ್ಟ್ ಹಾಫ್ನಲ್ಲಿ ಇದೆಲ್ಲ ಬೇಕಿತ್ತ ಅನ್ನೋದಕ್ಕಿಂತ ಎಂಡಲ್ಲಿ ಎಲ್ಲ ಭಾಳ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸುನಿ ಸರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಭಾಳ ಒಳ್ಳೆಯ ಅಸೆಟ್ಟು. ಇನ್ನೂ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಅವ್ರು ಮಾಡ್ತಾಯಿದ್ದು, ಇಂಥ ಒಳ್ಳೊಳ್ಳೆ ಚಿತ್ರ ತಂಡಗಳ ಜೊತೆ ಕೆಲಸ ಮಾಡ್ತಾಯಿದ್ದು. ಎಲ್ಲ ಆ್ಯಕ್ಟರ್ಸು ಟೆಕ್ನಿಷಿಯನ್ಸು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ನಮ್ಮ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಸುನಿ ಸರ್ದು, ಒಂದು ಸರಳ ಪ್ರೇಮ ಕಥೆ ನಮ್ಮ ವಿನಯ್ ರಾಜ್ಕುಮಾರ್ ಸರ್ ಅವ್ರದ್ದು. ತುಂಬ ಖುಷಿ ಆಗ್ತಿದೆ ಇವತ್ತು ಇಲ್ಲಿ ಇರೋದಕ್ಕೆ. ಯಾಕೆಂತಂದರೆ ಈ ಸಿನಿಮಾನು ನನಗೆ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂತಂದರೆ ನನ್ನ ಮಗಳು ಫಾರ್ ದ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಕಾಣಿಸ್ಕೊಂಡಿದ್ದಾಳೆ. ಯಾಕೆಂತಂದರೆ ಸುನಿ ಸರ್ ಆಲ್ವೇಸ್ ಸ್ಪೆಷಲ್ ಇನ್ ಅವರ್ ಲೈಫ್. ಸೊ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ 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 ಸ್ಪೆಷಲ್ ಆಗಿರೋಂಥ ಸಿನಿಮಾ. ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ, ನಮ್ಮ ಕರ್ನಾಟಕದ ಹೆಮ್ಮೆ ವಿನಯ್ ರಾಜ್ಕುಮಾರ್ ಸರ್ ಅವ್ರ ಸಿನಿಮಾ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ಇವತ್ತು. ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಸ್ಪೆಷಲ್ ಇನ್ ಮೈ ಲೈಫ್. ಅದ್ರ ಜೊತೆಗೆ ಕಥೆ ತುಂಬ ಚೆನ್ನಾಗಿದೆ. ಆ್ಯಸ್ ಯೂಶುವಲ್ ಸುನಿ ಸರ್ದು ತುಂಬ ಟ್ವಿಸ್ಟ್ಗಳಿರುತ್ತೆ, ಜೊತೆಗೆ ತುಂಬ ಲೈಟ್ ಹಾರ್ಟೆಡ್ ಆ್ಯಂಡ್ ಒಂದು ಸ್ಟೋರಿ ಇದೆ, ಒಂದು ಮೆಸೇಜ್ ಇದೆ. ಎಲ್ಲ ಆ್ಯಸ್ ಯೂಶುವಲ್ ಸುನಿ ಸರ್ ಕೊಡೋ ಸಿನಿಮಾಗಳೆಲ್ಲ ಫ್ಯಾಮಿಲಿಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ಗಿರ್ಬೋದು, ಎಲ್ಲ ಥರ ಟಾರ್ಗೆಟ್ ಆಡಿಯನ್ಸ್ ಇರ್ತಾರೆ ಸುನಿ ಸರ್ಗೆ. ಮಾಸು ಕ್ಲಾಸು ಎರಡೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿರೋಂಥ ಸಿನಿಮಾ. ಈ ಸಿನಿಮಾಗೆ ಒಳ್ಳೇದಾಗಲಿ, ಮಾಡಿರೋ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ಪ್ರೊಡ್ಯೂಸರ್ ಸರ್ಗೆ, ನಮ್ಮ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.